ಎಲ್ಲರಿಗೂ ನಮಸ್ಕಾರ. ನಾವು ಈ ಸೆಷನ್ನಲ್ಲಿ TET ಪರೀಕ್ಷೆಗೆ ಸಂಬಂಧಿಸಿದಂತೆ ಇಂಗ್ಲೀಷ್ ಪೆಡಾಗಜಿಯ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವೆಶ್ಚನ್ ಆನ್ಸರ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಮತ್ತು ಹೇಗೆ ಈಸಿಯಾಗಿ ಆನ್ಸರ್ಸ್ನ ಫೈಂಡ್ ಔಟ್ ಮಾಡ್ಬೋದು ಅನ್ನೋದನ್ನು ಸೂಕ್ತವಾದ ವಿವರಣೆಯೊಂದಿಗೆ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಈಗ ಫಸ್ಟ್ ಕ್ವೆಶ್ಚನ್, ದ ಸ್ಟಡಿ ಆಫ್ ಕಂಬೈನ್ಡ್ ಟು ಫಾರ್ಮ್ ಫ್ರೇಸಸ್ ಕಂಬೈನ್ಡ್ ಟು ಫಾರ್ಮ್ ಕ್ಲಾಸಸ್ ಆ್ಯಂಡ್ ಕ್ಲಾಸಸ್ ಜಾಯಿನ್ ಟು ಮೇಕ್ ಎ ಸೆಂಟೆನ್ಸ್ ಈಸ್ ನೋನ್ ಆ್ಯಸ್ ಅಂತ ಇದೆ. ಪ್ರಶ್ನೆಯ ಅರ್ಥ ಏನು ಅಂದರೆ, ನಾವೀಗ ಹಲವಾರು ಫ್ರೇಸಸ್ಗಳನ್ನು ಅಂದರೆ ಪದಗುಚ್ಛಗಳನ್ನು ಕಂಬೈನ್ ಮಾಡಿಕೊಂಡು ಕ್ಲಾಸಸ್ ಅಂದರೆ ಉಪವಾಕ್ಯಗಳನ್ನು ಮಾಡ್ತೀವಿ. ಅನಂತರ ಅವುಗಳನ್ನೆಲ್ಲ ಕೂಡಿಸ್ಕೊಂಡು ಕ್ಲಾಸಸ್ ಜಾಯಿನ್ ಟು ಮೇಕ್ ಎ ಸೆಂಟೆನ್ಸ್, ಅವುಗಳನ್ನೆಲ್ಲ ಕೂಡಿಸ್ಕೊಂಡು ನಾವು ಒಂದು ವಾಕ್ಯವನ್ನು ರಚನೆ ಮಾಡ್ತೀವಿ. ಇದನ್ನು ನಾವು ಏನಂತ ಕರಿತೀವಿ, ಇಂಗ್ಲೀಷಲ್ಲಿ ಈ ಒಂದು ಸ್ಟಡಿಗೆ ಏನಂತ ಹೇಳ್ತೀವಿ ಅಂತ ಕೇಳಿರೋದು. ಆಯ್ಕೆಗಳು ಸೆಮೆಂಟಿಕ್ಸ್, ಸಿಂಟೆಕ್ಸ್, ಫೋನೀಮು, ಮಾರ್ಫಿಮ್ ಅಂತ ಇದೆ. ಸರಿಯಾದ ಉತ್ತರ ಏನು ಅಂದರೆ ಸಿಂಟೆಕ್ಸ್ ಅನ್ನೋದು ಸರಿಯಾದಂತಹ ಉತ್ತರ. ನಾವು ಸಿಂಟೆಕ್ಸನ್ನು ಏನಂತ ಹೇಳ್ತೀವಿ ಅಂದರೆ ದ ಸ್ಟಡಿ ಆಫ್ ಸೆಂಟೆನ್ಸ್ ಸ್ಟ್ರಕ್ಚರ್ ಈಸ್ ನೋನ್ ಆ್ಯಸ್ ಸಿಂಟೆಕ್ಸ್ ಅಂತ ಹೇಳ್ತೀವಿ. ಇಲ್ಲಿ ಇದನ್ನು ನಾವು ಕನ್ನಡದಲ್ಲಿ ವಾಕ್ಯ ರಚನಾಶಾಸ್ತ್ರ ಅಂತಲೂ ಕೂಡ ಹೇಳ್ತೀವಿ. ಒಂದು ವಾಕ್ಯ ಯಾವ ರೀತಿ ರಚನೆ ಆಗುತ್ತೆ ಅನ್ನೋದನ್ನು ಕುರಿತಾಗಿ ಅಧ್ಯಯನ ಮಾಡೋದನ್ನು ಸಿಂಟೆಕ್ಸ್ ಅಂತ ಹೇಳೋದು. ಇನ್ನು ಸೆಮೆಂಟಿಕ್ಸ್ ಅಂದರೆ ಒಂದು ಪದದ ಅರ್ಥವನ್ನು ಕುರಿತಾಗಿ ಅಧ್ಯಯನ ಮಾಡೋದು. ಫೋನಿಮ್ ಅಂದರೆ ಒಂದು ಭಾಷೆಯ ಅತ್ಯಂತ ಚಿಕ್ಕ ಘಟಕವಾಗಿದ್ದು ಅದು ಅರ್ಥರಹಿತವಾಗಿರಬೇಕು, ಅರ್ಥ ಇರಬಾರ್ದು ಅದಕ್ಕೆ, ಅಂತಹ ಪದಗಳನ್ನು ಫೋನಿಮ್ ಅಂತ ಹೇಳ್ತೀವಿ. ಇನ್ನು ಮಾರ್ಫಿಮ್ ಅಂದರೆ ಒಂದು ಭಾಷೆಯ ಅತ್ಯಂತ ಚಿಕ್ಕ ಘಟಕವಾಗಿದ್ದು ಅದು ಅರ್ಥಪೂರ್ಣವಾಗಿದ್ದರೆ ಅದನ್ನು ನಾವು ಮಾರ್ಫಿಮ್ ಅಂತ ಹೇಳ್ತೀವಿ. ಸೊ ಈ ರೀತಿಯ ಪ್ರಶ್ನೆಗಳನ್ನು ನಮಗೆ TETಯಲ್ಲಿ ಕೇಳ್ತಾರೆ. ಸೊ ಇದ್ರ ಮೇಲೆ ನಾವು ಎಲ್ಲ ಒಂದು ವಿಷಯಗಳನ್ನು ತಿಳ್ಕೊಂಡಿರಬೇಕಾಗತ್ತೆ. ಈ ಮೇಲಿನ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2 ಸಿಂಟೆಕ್ಸ್. ಈಗ ಸೆಕೆಂಡ್ ಕ್ವಶನಿಗೆ ಹೋಗೋಣ. ಇಂಗ್ಲೀಷ್ ಲ್ಯಾಂಗ್ವೇಜ್ ಹ್ಯಾಸ್ ಅ ಡ್ಯಾಶ್ ಕಾನ್ಸನೆಂಟ್ ಸೌಂಡ್ಸ್ ಅಂತ ಇದೆ. ಇಲ್ಲಿ ನಮಗೆ ಕಾನ್ಸನೆಂಟ್ ಸೌಂಡ್ಸ್ನ ಮೇಲೆ ಪ್ರಶ್ನೆ ಬಂದಿರೋದು. ಕಾನ್ಸನೆಂಟ್ ಎಷ್ಟು ಅಂತ ಕೇಳಿದರೆ 21 ಉತ್ತರ ಆಗ್ತಿತ್ತು. ಬಟ್ ಇಲ್ಲಿ ನಮಗೆ ಕೇಳಿರೋದೇನು, ಕಾನ್ಸನೆಂಟ್ ಸೌಂಡ್ಸ್ ಎಷ್ಟಿದೆ ಅಂತ ಕೇಳಿರೋದು. ಇಲ್ಲಿ ಆಯ್ಕೆಗಳು 21, 22, 23, 24 ಅಂತ ಇದೆ. ಇಲ್ಲಿ ಆಪ್ಷನ್ 24 ಸರಿಯಾದಂತಹ ಉತ್ತರ. ನಾವು 21 ಕಾನ್ಸನೆಂಟನ್ನು ಬಳಸ್ಕೊಂಡು 24 ಸೌಂಡ್ಸನ್ನ ನಾವು ಕ್ರಿಯೇಟ್ ಮಾಡ್ಬೋದು. ಜೊತೆಗೆ ನಮಗೆ ಇದನ್ನ ಪ್ರಶ್ನೆಯನ್ನು ಟ್ವಿಸ್ಟ್ ಮಾಡಿ ಓವೆಲ್ ಸೌಂಡ್ಸ್ ಎಷ್ಟು ಅಂತ ಕೇಳಿದರೆ ನಮ್ಮ ಉತ್ತರ ಎಷ್ಟಾಗಬೇಕು, 20 ಆಗಬೇಕು. ನಮ್ಮ CTET ಪ್ರಶ್ನೆ ಪತ್ರಿಕೆಯಲ್ಲಿ ಎರಡನ್ನೂ ಒಟ್ಟಿಗೆ ಕೇಳ್ತಾರೆ, ಓವೆಲ್ ಮತ್ತು ಕಾನ್ಸನೆಂಟ್ ಸೌಂಡ್ಸ್ ಎಷ್ಟು ಅಂತ. ಆವಾಗ ನಮ್ಮ ಆಯ್ಕೆ ಯಾವ ರೀತಿ ಇರುತ್ತೆ ಅಂದರೆ 20, 24. ಸೊ ಈ ರೀತಿಯ ಒಂದು ಆಯ್ಕೆ ಇದ್ದರೆ ಅದನ್ನು ನಾವು ಚೂಸ್ ಮಾಡಬೇಕಾಗತ್ತೆ. ಈಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಅಕಾರ್ಡಿಂಗ್ ಟು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005, ಇಂಗ್ಲೀಷ್ ಇನ್ ಇಂಡಿಯಾ ಈಸ್ ಡ್ಯಾಶ್ ಇನ್ ಎ ಮಲ್ಟಿಲಿಂಗ್ವಲ್ ಕಂಟ್ರಿ ಅಂತ ಇದೆ. ಇಲ್ಲಿ ಅಕಾರ್ಡಿಂಗ್ ಟು NCF 2005ನ ಪ್ರಕಾರ ಇಂಗ್ಲೀಷಿಗೆ ನಮ್ಮ ಭಾರತದಲ್ಲಿ ಯಾವ ಸ್ಥಾನಮಾನವನ್ನು ನೀಡಲಾಗಿದೆ ಅಂತ ಕೇಳಿರೋದು. ಆಯ್ಕೆಗಳು ಎ ಫಸ್ಟ್ ಲ್ಯಾಂಗ್ವೇಜ್, ಎ ಫಾರಿನ್ ಲ್ಯಾಂಗ್ವೇಜ್, ಎ ಗ್ಲೋಬಲ್ ಲ್ಯಾಂಗ್ವೇಜ್ ಆ್ಯಂಡ್ ಅಸೋಸಿಯೇಟ್ ಲ್ಯಾಂಗ್ವೇಜ್ ಅಂತ ಇದೆ. ಆಪ್ಷನ್ 3 ಸರಿಯಾದಂತಹ ಉತ್ತರ. ಎ ಗ್ಲೋಬಲ್ ಲ್ಯಾಂಗ್ವೇಜ್ ಅನ್ನುವಂತಹ ಒಂದು ಸ್ಥಾನಮಾನವನ್ನು ನೀಡಲಾಗಿದೆ. ಇದನ್ನು ನೆನ್ಪಿಟ್ಕೊಂಡಿರಿ. ಅಕಾರ್ಡಿಂಗ್ ಟು NCF 2005ನ ಪ್ರಕಾರ ಅಂತ ಬಂದರೆ ಎ ಗ್ಲೋಬಲ್ ಲ್ಯಾಂಗ್ವೇಜ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್, ಪೊಯಿಟ್ರಿ ಟೀಚಿಂಗ್ ಈಸ್ ಜನರಲಿ ಮೀನ್ಸ್ ಫಾರ್ ಅಂತ ಇದೆ. ನಮಗೆ ಇಂಗ್ಲೀಷ್ ಪೆಡಾಗಜಿ ಮತ್ತು ಕನ್ನಡ ಪೆಡಾಗಜಿಯಲ್ಲಿ ಯಾವುದ್ರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಅಂದರೆ, ಈಗ ಪದ್ಯ ಬೋಧನೆಯ ಮುಖ್ಯ ಉದ್ದೇಶ ಏನು, ಗದ್ಯ ಬೋಧನೆಯ ಮುಖ್ಯ ಉದ್ದೇಶ ಏನು, ಅಥವಾ ವ್ಯಾಕರಣ ಬೋಧನೆಯ ಮುಖ್ಯ ಉದ್ದೇಶ ಏನು ಅನ್ನೋದ್ರ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಇಂಗ್ಲೀಷ್ ಪೆಡಾಗಜಿಯಲ್ಲೂ ಕೂಡ ಹಾಗೆಯೇ. ಇಲ್ಲಿ ನಮಗೆ ಇವಾಗ ಪೊಯಿಟ್ರಿ ಟೀಚಿಂಗ್ನ ಮೇಲೆ ಪ್ರಶ್ನೆ ಬಂದಿರೋದು. ಆಯ್ಕೆಗಳು ಲರ್ನಿಂಗ್ ಗ್ರಾಮರ್, ಲರ್ನಿಂಗ್ ಪಂಕ್ಚುಯೇಷನ್, ಎಂಜಾಯ್ಮೆಂಟ್ ಆ್ಯಂಡ್ ಅಪ್ರಿಸಿಯೇಷನ್, ಲ್ಯಾಂಗ್ವೇಜ್ ಲರ್ನಿಂಗ್ ಅಂತ ಇದೆ. ಈಗ ನಾವು ಒಂದು ಪದ್ಯವನ್ನು ಮಕ್ಕಳಿಗೆ ಬೋಧನೆ ಮಾಡಬೇಕಾದ್ರೆ, ನಾವು ಹೇಳ್ಕೊಡ್ಬೇಕಾದ್ರೆ ಆ ಮಕ್ಕಳು ಅದನ್ನ ಎಂಜಾಯ್ ಮಾಡಬೇಕು. ಜೊತೆಗೆ ಅದರಲ್ಲಿರುವಂತಹ ಒಂದು ರಸಾಸ್ವಾದನೆ ಅಥವಾ ಅದರಲ್ಲಿರುವಂತಹ ಭಾವನೆ ಅಥವಾ ಅದರಲ್ಲಿರುವಂತಹ ಆಶಯವನ್ನು ಮಕ್ಕಳು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಎಂಜಾಯ್ಮೆಂಟ್ ಆ್ಯಂಡ್ ಅಪ್ರಿಸಿಯೇಷನ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ಎ ಗುಡ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಕ್ಯಾನ್ ಬೆಸ್ಟ್ ಅಂತ ಇದೆ. ಅಂದರೆ ಇಲ್ಲಿ ನಮಗೆ TLM ಬಗ್ಗೆ ಕೇಳಿರೋದು. ಅಂದರೆ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್, ಬೋಧನೋಪಕರಣಗಳ ಮೇಲೆ ಪ್ರಶ್ನೆ ಕೇಳಿರೋದು. ಅದನ್ನು ನಾವು ಯಾಕೆ ಉಪಯೋಗಿಸ್ತೀವಿ ಅಂತ ಪ್ರಶ್ನೆ. ಬಿ ಎ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್, ಹೆಲ್ಪ್ ದ ಟೀಚರ್ ಟು ಟ್ರಾನ್ಸಾಕ್ಟ್ ಮೆಟೀರಿಯಲ್ ವಿದೌಟ್ ಮಾಡಿಫಿಕೇಷನ್, ಹೆಲ್ಪ್ ದ ಲರ್ನರ್ಸ್ ಅಕ್ವೈರ್ ಎ ಲ್ಯಾಂಗ್ವೇಜ್, ಫೆಸಿಲಿಟೇಟ್ ದ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಅಂತ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ
ಆಪ್ಷನ್ 4 ಫೆಸಿಲಿಟೇಟ್ ದ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್. ಈಗ ನಾವು ಬೋಧನೋಪಕರಣಗಳನ್ನು ಬಳಸ್ಕೊಂಡು ಪಾಠ ಮಾಡೋದ್ರಿಂದ ಅದು ನಮ್ಮ ಬೋಧನೆಗೂ ಕೂಡ ಸಹಕಾರಿಯಾಗುತ್ತೆ ಮತ್ತು ಮಕ್ಕಳು ಅದನ್ನ ಆಸಕ್ತಿಯಿಂದ ಕಲಿತಾರೆ ಮತ್ತು ಅದು ಮಕ್ಕಳಿಗೆ ಬೇಗ ಅರ್ಥ ಆಗುತ್ತೆ. ಹಾಗಾಗಿ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇದೆರಡಕ್ಕೂ ಕೂಡ ಇದು ಪೂರಕವಾಗಿರೋದ್ರಿಂದ ಆಪ್ಷನ್ 4 ಸರಿಯಾದ ಉತ್ತರ. ನೆಕ್ಸ್ಟು ಸ್ಕ್ರಿಬ್ಲಿಂಗ್ ಈಸ್ ಎ ಸ್ಟೇಜ್ ಆಫ್ ಅಂತ ಇದೆ. ಇಲ್ಲಿ ಸ್ಕ್ರಿಬ್ಲಿಂಗ್ ಅನ್ನುವಂಥದ್ದು ಯಾವ ಒಂದು ಭಾಷಾ ಕೌಶಲ್ಯದಲ್ಲಿ ಬರುತ್ತೆ ಅಂತ ಪ್ರಶ್ನೆ. ಆಯ್ಕೆಗಳು ಸ್ಪೀಕಿಂಗ್, ಲಿಸ್ನಿಂಗ್, ರೈಟಿಂಗ್ ಆ್ಯಂಡ್ ರೀಡಿಂಗ್ ಅಂತ ಇದೆ. ಈಗ ಇದಕ್ಕೂ ಮುಂಚೆ ನಾವು ಒಂದು ಚಿತ್ರವನ್ನು ನೋಡೋಣ. ಇಲ್ಲಿ ನೋಡಿ, ಒಂದು ಮಗು ಗೀಚ್ತಾ ಇದೆ ಅಲ್ವಾ, ಇದನ್ನು ನಾವೇನಂತ ಹೇಳ್ತೀವಿ? ಸ್ಕ್ರಿಬ್ಲಿಂಗ್ ಅಂತ ಹೇಳೋದು. ಸೊ ಇದನ್ನು ನಾವು ಯಾವುದಕ್ಕೆ ಬಳಸೋದು? ಬರೆಯೋದಕ್ಕೆ ಅಲ್ವಾ. ಇದು ರೈಟಿಂಗಲ್ಲಿ ಬರುವಂಥದ್ದು. ಸೊ ಇಲ್ಲಿ ನಮ್ಮ ಉತ್ತರ ಏನಾಗಬೇಕು? ರೈಟಿಂಗ್ ಅನ್ನೋದು ಸರಿಯಾದಂತಹ ಉತ್ತರ. 7th ಕ್ವಶನ್ನು, ಲರ್ನರ್ಸ್ ಕ್ಯಾನ್ ಲರ್ನ್ ಕರೆಕ್ಟ್ ಅಸೆಂಟ್ ಇನ್ ಇಂಗ್ಲೀಷ್ ಥ್ರೂ ಅಂತ ಇದೆ. ಅಂದರೆ ಒಂದು ಮಗು ಭಾಷೆಯಲ್ಲಿನ ಉಚ್ಚಾರಣೆಯನ್ನು, ಇಲ್ಲಿ ಅಸೆಂಟ್ ಅಂದರೆ ಉಚ್ಚಾರಣೆಯನ್ನು ಯಾವ ರೀತಿ ಕಲಿಯುತ್ತೆ ಅಂತ ಕೇಳಿರೋದು. ಆಯ್ಕೆಗಳು ರೀಡಿಂಗ್ ಅಲೌಡ್, ಲಿಸನ್ ಟು ಸ್ಪೀಚಸ್ ಇನ್ ಇಂಗ್ಲೀಷ್, ಇಮಿಟೇಟಿಂಗ್ ದ ಟೀಚರ್ಸ್, ಇಂಟ್ರಾಕ್ಟಿಂಗ್ ವಿತ್ ದ ಕ್ಲಾಸ್ಮೇಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಆಗಬೇಕು. ಆಪ್ಷನ್ 3 ಏನಾಗುತ್ತೆ? ಒಂದು ಮಗು ಶಿಕ್ಷಕರನ್ನು ಅನುಕರಣೆ ಮಾಡ್ತಾ ಒಂದು ಪದದ ಉಚ್ಚಾರಣೆಯನ್ನು ಕಲಿಯುತ್ತೆ ಅನ್ನೋದು ಸರಿಯಾದಂತಹ ಉತ್ತರ ಆಗುತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನೋನ್ ಆ್ಯಸ್ ಅ ಡೀಟೇಲ್ಡ್ ಸ್ಟಡಿ. ಈಗ ನಮಗೆ ರೀಡಿಂಗ್ನ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. 1 ಅಥವಾ 2 ಅಂಕದ ಪ್ರಶ್ನೆಯನ್ನು ನಮಗೆ ರೀಡಿಂಗ್ನ ಮೇಲೆ ಕೇಳ್ತಾರೆ. ಇಲ್ಲಿ ನಾವು ರೀಡಿಂಗಲ್ಲಿ 2 ವಿಧವನ್ನು ನೋಡ್ತೀವಿ. ಫಸ್ಟು ಓರಲ್ ರೀಡಿಂಗು, ಇನ್ನೊಂದು ಸೈಲೆಂಟ್ ರೀಡಿಂಗು. ಮತ್ತು ಸೈಲೆಂಟ್ ರೀಡಿಂಗ್ನಲ್ಲಿ 4 ವಿಧಗಳು ಬರುತ್ತೆ. ಎಕ್ಸ್ಟೆನ್ಸಿವ್ ರೀಡಿಂಗು, ಇಂಟೆನ್ಸಿವ್ ರೀಡಿಂಗು, ಸ್ಕ್ಯಾನಿಂಗು, ಸ್ಕಿಮ್ಮಿಂಗ್ ಅಂತ. ಅದರ ಮೇಲೆ ನಮಗೆ ಪ್ರಶ್ನೆಯನ್ನು ಕೇಳ್ತಾರೆ. ಈ ಪ್ರಶ್ನೆ ಅದರ ಮೇಲೆ ಕೇಳಿರೋದು ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನೋನ್ ಆ್ಯಸ್ ಅ ಡೀಟೇಲ್ಡ್ ಸ್ಟಡಿ ಅಂತ. ಇಲ್ಲಿ ನಾವು ಡೀಟೇಲ್ ಆಗಿ ಒಂದು ನಿರ್ದಿಷ್ಟ ಉದ್ದೇಶವನ್ನು ಇಟ್ಕೊಂಡು ಸಂಪೂರ್ಣವಾಗಿ ಓದೋದನ್ನು ಯಾವ ಒಂದು ಓದು ಅಥವಾ ಯಾವ ಒಂದು ಓದಿನ ವಿಧಾನ ಅಂತ ಕೇಳಿದ್ದಾರೆ. ಆಯ್ಕೆಗಳು ಲೌಡ್ ರೀಡಿಂಗ್ ಅಂತ ಇದೆ, ಇಂಟೆನ್ಸಿವ್ ರೀಡಿಂಗ್ ಅಂತ ಇದೆ, ಸೈಲೆಂಟ್ ರೀಡಿಂಗ್ ಅಂತ ಇದೆ, ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಾಗಬೇಕು? ಇಂಟೆನ್ಸಿವ್ ರೀಡಿಂಗ್ ಅನ್ನೋದು ಸರಿಯಾದ ಉತ್ತರ. ನಾವು ಯಾವುದೇ ಒಂದು ಉದ್ದೇಶ ಇಟ್ಕೊಂಡು ಆಳವಾದ ಒಂದು ಅಧ್ಯಯನ ಮಾಡಿದ್ರೆ ಅದನ್ನು ನಾವು ಇಂಟೆನ್ಸಿವ್ ರೀಡಿಂಗ್ ಅಂತ ಹೇಳ್ತೀವಿ. ಇನ್ನು ಲೌಡ್ ರೀಡಿಂಗ್ ಅಂದರೆ ಗಟ್ಟಿ ವಾಚನ, ಸೈಲೆಂಟ್ ರೀಡಿಂಗ್ ಅಂದರೆ ಮೌನ ವಾಚನ, ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂದರೆ ನಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ, ನಮ್ಮ ಸಂತೋಷಕ್ಕಾಗಿ, ಹವ್ಯಾಸಕ್ಕಾಗಿ ಓದುವಂತಹ ಓದನ್ನು ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತ ಹೇಳ್ತೀವಿ. ಇದರ ಮೇಲೆ ಪ್ರಶ್ನೆ ಬರುತ್ತೆ. ಮತ್ತು ನಮಗೆ ಸ್ಕ್ಯಾನಿಂಗು, ಸ್ಕಿಮ್ಮಿಂಗ್ನ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ನೆಕ್ಸ್ಟ್, ದ ಬೆಸ್ಟ್ ವೇ ಫಾರ್ ಎ ಟೀಚರ್ ಟು ಟೀಚ್ ಗ್ರಾಮರ್ ಈಸ್ ಅಂತ ಇದೆ. ಇಲ್ಲಿ ಒಂದು ಗ್ರಾಮರ್ನ ಟೀಚ್ ಮಾಡೋಕ್ಕೆ ನಾವು ಹಲವಾರು ಮೆಥಡ್ಗಳನ್ನು ಯೂಸ್ ಮಾಡ್ತೀವಿ. ಕನ್ನಡ ವ್ಯಾಕರಣ ಬೋಧನೆ ಮತ್ತು ಇಂಗ್ಲೀಷ್ ವ್ಯಾಕರಣ ಬೋಧನೆಯಲ್ಲಿ ಎರಡರಲ್ಲೂ ಒಂದೇ ರೀತಿಯ ಮೆಥಡ್ಗಳಿದೆ, ಕೇವಲ ಹೆಸರು ಮಾತ್ರ ಬದಲಾವಣೆ ಆಗುತ್ತೆ. ಅದರಲ್ಲಿ ನಮಗೆ ಉತ್ತಮವಾದ ವಿಧಾನ ಅಂತ ನಾವು ಯಾವುದನ್ನು ಪರಿಗಣನೆ ಮಾಡ್ತೀವಿ ಅಂದರೆ, ಇಲ್ಲಿ ಆಯ್ಕೆಗಳು ಇಂಡಕ್ಟಿವ್ ಮೆಥಡು, ಡಿಡಕ್ಟಿವ್ ಮೆಥಡು, ಕ್ಲಾಸಿಕಲ್ ಮೆಥಡು, ಡೈರೆಕ್ಟ್ ಮೆಥಡ್ ಅಂತ ಇದೆ. ಸರಿಯಾದ ಉತ್ತರ ಇಂಡಕ್ಟಿವ್ ಮೆಥಡು. ಇದನ್ನು ನಾವು ಕನ್ನಡದಲ್ಲಿ ಅನುಗಮನ ಪದ್ಧತಿ ಅಥವಾ ಅನುಗಮನ ವಿಧಾನ ಅಂತಲೂ ಹೇಳ್ತೀವಿ. ಯಾಕೆ ಇದು ದ ಬೆಸ್ಟ್ ಮೆಥಡ್ ಅಂದರೆ, ಇಲ್ಲಿ ಮಕ್ಕಳಿಗೆ ಗೊತ್ತಿರುವಂತಹ ಉದಾಹರಣೆಗಳನ್ನು ಕಲೆಕ್ಟ್ ಮಾಡಿ ಅವರಿಂದನೇ ನಾವು ನಿಯಮಗಳನ್ನು ನಿರೂಪಣೆ ಮಾಡಿಸ್ತೀವಿ. ಅಂದರೆ ಸಂಪೂರ್ಣವಾಗಿ ಇದು ಶಿಶು ಕೇಂದ್ರಿತವಾಗಿರೋದ್ರಿಂದ ಇದನ್ನು ನಾವು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿ ಇದನ್ನು ನಾವು ಉತ್ತಮ ವಿಧಾನ ಅಂತ ಪರಿಗಣನೆ ಮಾಡ್ತೀವಿ. ಇನ್ನು ಡಿಡಕ್ಟಿವ್ ಮೆಥಡು ಇದರ ವಿರುದ್ಧ. ನಾವು ಇದರಲ್ಲಿ ಫಸ್ಟು ನಿಯಮಗಳನ್ನು ಹೇಳಿಕೊಟ್ಟು ಅನಂತರ ಆ ನಿಯಮಗಳನ್ನು ಇಟ್ಕೊಂಡು ಉದಾಹರಣೆಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಇನ್ನು ಕ್ಲಾಸಿಕಲ್ ಮೆಥಡ್ ಅಂದರೆ ಇದನ್ನು ನಾವು ಟ್ರೆಡಿಷ್ನಲ್ ಮೆಥಡ್ ಅಂತಲೂ ಹೇಳ್ತೀವಿ. ಇದರಲ್ಲಿ ನಾವು ವ್ಯಾಕರಣವನ್ನು ಒಂದು ಸಪ್ರೇಟ್ ವಿಷಯದ ರೂಪದಲ್ಲಿ ಬೋಧನೆ ಮಾಡ್ತೀವಿ. ಇದು ಡೈರೆಕ್ಟ್ ಮೆಥಡ್. ಇದನ್ನು ನಾವು ಒಂದು ಬೋಧನಾ ವಿಧಾನಗಳಲ್ಲಿ ನೋಡುವಂಥದ್ದು. ಇಂಗ್ಲೀಷ್ ಬೋಧನಾ ವಿಧಾನದಲ್ಲಿ ಬರುತ್ತೆ. ಇದರಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ನಾವು ಏನನ್ನು ಟಾರ್ಗೆಟ್ ಲ್ಯಾಂಗ್ವೇಜ್ ಆಗಿ ಇಟ್ಕೊಂಡಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಅಂತ ಇದ್ದರೆ ನಾವು ಇಂಗ್ಲೀಷಲ್ಲೇ ವಿವರಣೆಯನ್ನು ಕೊಡೋದು. ನಾವು ಮಧ್ಯದಲ್ಲಿ ಎಲ್ಲೂ ಮಾತೃಭಾಷೆಯನ್ನು ಬಳಸುವಂತಿಲ್ಲ. ಅಂತಹ ಒಂದು ಬೋಧನಾ ವಿಧಾನ ಅಂದರೆ ಅದು ಡೈರೆಕ್ಟ್ ಮೆಥಡ್ ಆಗಿರುತ್ತೆ. ಸೊ ಈ ರೀತಿಯ ಪ್ರಶ್ನೆಗಳನ್ನು ನಮಗೆ ಕೇಳ್ತಾರೆ. ನಾವು ಡೀಟೇಲ್ ಆಗಿ ಇದನ್ನೆಲ್ಲ ತಿಳ್ಕೊಂಡಿರಬೇಕಾಗತ್ತೆ. ಈಗ ನಮಗೆ ಇಲ್ಲಿ ಬೆಸ್ಟ್ ಮೆಥಡ್ ಯಾವುದು ಅಂತ ಕೇಳಿದರೆ ಅದು ಇಂಡಕ್ಟಿವ್ ಮೆಥಡು, ಮತ್ತು ಇದರ ಪ್ರತಿಪಾದಕರು ಯಾರು ಅಂತ ಕೇಳಿದರೆ ಫ್ರಾನ್ಸಿಸ್ ಬೇಕನ್ ಆಗಿರ್ತಾರೆ. ಓಕೆ, ಸೊ ಈಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ಎ ಹೋಮೋಫೋನ್ ಪೇರ್. ಇಲ್ಲಿ ಹೋಮೋಫೋನ್ ಅಂದರೆ, ಈಗ ನಮಗೆ ಫೋನ್ ಅಂದರೆ ಏನು? ಧ್ವನಿಯಲ್ಲಿ ಮಾತ್ರ
ಒಂದು ಹೋಲಿಕೆ ಇದ್ದು ಧ್ವನಿ ಮಾತ್ರ ಒಂದೇ ರೀತಿ ಇರುತ್ತೆ, ನಾವು ಉಚ್ಚಾರಣೆ ಮಾಡುವಂತಹ ಒಂದು ಸೌಂಡ್ ಒಂದೇ ರೀತಿ ಇರುತ್ತೆ, ಆದರೆ ನಾವು ಬರೆಯುವಂತಹ ಸ್ಪೆಲ್ಲಿಂಗ್ ಆಗಲಿ ಮತ್ತು ಅದರಲ್ಲಿರುವಂತಹ ಅರ್ಥದಲ್ಲಾಗಲಿ ವ್ಯತ್ಯಾಸ ಇದ್ದರೆ ಅದನ್ನು ನಾವೇನಂತೀವಿ ಹೋಮೋಫೋನ್ ಅಂತ ಹೇಳ್ತೀವಿ. ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ನಮಗೆ ಹೋಮೋಫೋನು, ಹೋಮೋನಿಮ್ಮು ಮತ್ತು ಹೋಮೋಗ್ರಾಫ್ನ ಮೇಲೆ 1 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಇಲ್ಲಿ ಹೋಮೋಫೋನ್ ಅಂದರೆ ಕೇವಲ ಉಚ್ಚಾರಣೆ ಮಾತ್ರ ಒಂದೇ ರೀತಿ ಇರುತ್ತೆ, ಆದರೆ ಅರ್ಥ ಮತ್ತು ಅದರ ಸ್ಪೆಲ್ಲಿಂಗು ಬೇರೆ ಬೇರೆಯಾಗಿರುತ್ತೆ. ಅಂತಹ ಪದಗಳು ಯಾವುದು ಅಂತ ನೋಡಬೇಕು. ಇಲ್ಲಿ 4 ಮತ್ತು 4th ಒಂದೇ ರೀತಿಯ ಉಚ್ಚಾರಣೆ ಇಲ್ಲ, ಫ್ಲೈ ಮತ್ತು ಫ್ಲೀ ಒಂದೇ ರೀತಿಯ ಉಚ್ಚಾರಣೆ ಇಲ್ಲ. ಉಚ್ಚಾರಣೆ ಒಂದೇ ರೀತಿ ಇರಬೇಕಾಗತ್ತೆ ಹೋಮೋಫೋನಲ್ಲಿ. ಪ್ಲೇನ್ ಮತ್ತು ಪ್ಲೇನು, ಸೊ ಇಲ್ಲಿ ಉಚ್ಚಾರಣೆ ಒಂದೇ ರೀತಿ ಇದೆ. ಸೊ ಇದು ಸರಿಯಾದಂತಹ ಉತ್ತರ. ಪ್ಲೇನು ಒಂದೇ ರೀತಿಯ ಉಚ್ಚಾರಣೆ ಇದೆ, ಯಾವುದೇ ವ್ಯತ್ಯಾಸ ಇಲ್ಲ. ಆದರೆ ವ್ಯತ್ಯಾಸ ಇರೋದೇನು ಸ್ಪೆಲ್ಲಿಂಗಲ್ಲಿ ಮತ್ತು ಅರ್ಥದಲ್ಲಿ ವ್ಯತ್ಯಾಸ ಇರುತ್ತೆ. ಪೀಕು ಇದು ಕೂಡ ತಪ್ಪಾದ ಉತ್ತರ ಆಗುತ್ತೆ. ಸೊ ಈ ರೀತಿ ನಾವು ಸುಲಭವಾಗಿ ನೋಡ್ಕೊಳ್ಬೋದು. ಇದನ್ನು ಸುಲಭ ಮಾಡಲಿಕ್ಕೆ ಅಂದರೆ ನಮಗೆ ಇಲ್ಲೊಂದು ಕಾಲಮ್ ಇದೆ ನೋಡಿ, ಯಾವುದು ಸೇಮ್ ಇರುತ್ತೆ ಯಾವುದು ಡಿಫ್ರೆಂಟ್ ಇರುತ್ತೆ ಅಂತ ನಾವು ಇಲ್ಲಿ ನೋಡ್ಕೊಳ್ಬೋದು. ಹೋಮೋಫೋನಲ್ಲಿ ಸೌಂಡು ಸೇಮ್ ಇರುತ್ತೆ, ಸ್ಪೆಲ್ಲಿಂಗ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಮೀನಿಂಗು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಓಕೆನಾ? ನಾವಂದರೆ ಸೌಂಡ್ ಅಂದರೆ ಏನೋ ಉಚ್ಚಾರಣೆ ಮಾತ್ರ ಸೇಮ್ ಇರುತ್ತೆ. ಈಗ ನೋಡಿದ್ವಲ್ವ ನಾವು ಪ್ಲೇನ್ ಅಂತ, ಆದರೆ ಅರ್ಥ ಮತ್ತು ಮೀನಿಂಗು ಬೇರೆ ಬೇರೆ ಆಗಿರುತ್ತೆ. ಹೋಮೋಗ್ರಾಫಲ್ಲಿ ಏನು ಬರವಣಿಗೆ, ನಾವು ಬರೆಯುವಂತಹ ಒಂದು ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ, ಆದರೆ ಉಚ್ಚಾರಣೆ ಮತ್ತು ಅರ್ಥ ಬೇರೆ ಬೇರೆಯಾಗಿರುತ್ತೆ. ಇನ್ನು ಹೋಮೋನಿಮ್ಮಲ್ಲಿ ಏನಿರುತ್ತೆ, ಸೌಂಡು ಕೂಡ ಒಂದೇ ಇರುತ್ತೆ ಮತ್ತು ಸ್ಪೆಲ್ಲಿಂಗು ಕೂಡ ಒಂದೇ ರೀತಿ ಸೇಮ್ ಇರುತ್ತೆ, ಬಟ್ ಅರ್ಥದಲ್ಲಿ ಬೇರೆಯಾಗಿದ್ದರೆ ನಾವು ಅದನ್ನು ಹೋಮೋನಿಮ್ ಅಂತ ಹೇಳ್ತೀವಿ. ಇದು ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಇದನ್ನು ಪಾಸ್ ಮಾಡಿ ನಿಧಾನವಾಗಿ ಕುತ್ಕೊಂಡು ನೋಡಿ, ಅರ್ಥ ಆಗುತ್ತೆ. ಈಗ ನೆಕ್ಸ್ಟು, ವಿಚ್ ಸ್ಕಿಲ್ಸ್ ಆರ್ ನೋನ್ ಆ್ಯಸ್ ಅ ಪ್ಯಾಸಿವ್ ಸ್ಕಿಲ್. ಈಗ ನಮಗೆ ಲ್ಯಾಂಗ್ವೇಜ್ ಸ್ಕಿಲ್ನ ಮೇಲೆ 2 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ ಇಂಗ್ಲೀಷ್ ಪೆಡಾಗಜಿಯಲ್ಲಿ. ಇದರಲ್ಲಿ 4 ಭಾಷಾ ಕೌಶಲ್ಯಗಳಿದೆ. ಅದನ್ನು ನಾವು ಮತ್ತೆ 2 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. LSRW ಅಂದರೆ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಮತ್ತು ರೈಟಿಂಗ್ನ 4 ಕೌಶಲ್ಯಗಳನ್ನು ಮತ್ತೆ 2 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಅದನ್ನು ನಾವು ಈಗ ನಾನು ನಿಮಗಿಲ್ಲಿ ಬರೆದೇ ತೋರಿಸ್ತೀನಿ. ಇದನ್ನು LSRW ಅಂತ ಇದೆ ಅಲ್ವಾ, ಇಲ್ಲಿ 1 ಮತ್ತು 3ನೇ ಏನಾಗುತ್ತೆ ರೆಸೆಪ್ಟಿವ್ ಸ್ಕಿಲ್, ಇದನ್ನು ನಾವು ಪ್ಯಾಸಿವ್ ಸ್ಕಿಲ್ ಅಂತಲೂ ಹೇಳ್ತೀವಿ. ಇನ್ನು S ಮತ್ತು Wನ ನಾವು ಏನಂತ ಹೇಳ್ತೀವಿ, ಇದನ್ನು ಪ್ರೊಡಕ್ಟಿವ್ ಸ್ಕಿಲ್ಲು ಅಥವಾ ಆ್ಯಕ್ಟಿವ್ ಸ್ಕಿಲ್ಲು ಅಥವಾ ಕ್ರಿಯೇಟಿವ್ ಸ್ಕಿಲ್ ಅಂತ ಹೇಳ್ತೀವಿ. ಇಲ್ಲಿ ನಮಗೆ ಪ್ರಶ್ನೆ ಬಂದಿರೋದೇನು ಪ್ಯಾಸಿವ್ ಸ್ಕಿಲ್ಲು. ಸೊ ಇಲ್ಲಿ ಲಿಸ್ನಿಂಗ್ ಮತ್ತು ರೀಡಿಂಗ್ ಅನ್ನುವಂಥದ್ದು ಏನಾಗುತ್ತೆ ಪ್ಯಾಸಿವ್ ಸ್ಕಿಲ್ ಆಗಿರುತ್ತೆ. ಸೊ ಆಪ್ಷನ್ 1 ಸರಿಯಾದಂತಹ ಉತ್ತರ. ಇಲ್ಲಿ ನಿಮಗೆ ಇನ್ನೊಂದು ಚಿತ್ರ ಇದೆ, ರೆಸೆಪ್ಟಿವ್ ಸ್ಕಿಲ್ ಯಾವುದು, ಪ್ರೊಡಕ್ಟಿವ್ ಸ್ಕಿಲ್ ಯಾವುದು ಅಂತ. ಇಲ್ಲಿ ನೋಡಿ, ರೆಸೆಪ್ಟಿವ್ ಸ್ಕಿಲ್ ಅಂದರೆ ಲಿಸ್ನಿಂಗ್ ಮತ್ತು ರೀಡಿಂಗ್ ಆಗುತ್ತೆ, ಪ್ರೊಡಕ್ಟಿವ್ ಸ್ಕಿಲ್ ಅಂದರೆ ಸ್ಪೀಕಿಂಗ್ ಮತ್ತು ರೈಟಿಂಗ್ ಆಗುತ್ತೆ. ಓಕೆ, ಈ ರೀತಿ ನಾವು ನೆನ್ಪಿಟ್ಕೊಳ್ಬೋದು. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಈಗ ಸ್ಲೋ ಲರ್ನರ್ಸ್ ಫೇಲ್ ಟು ಗ್ರಾಸ್ಪ್ ಎಫೆಕ್ಟಿವ್ಲಿ ಆ್ಯಂಡ್ ಮಿಕ್ಸ್ ಅಪ್ ವರ್ಡ್ಸ್ ಆ್ಯಂಡ್ ಸ್ಟ್ರಕ್ಚರ್ಸ್ ಈಸಿಲಿ. ಟೀಚರ್ಸ್ ಕ್ಯಾನ್ ರೆಮಿಡಿಯೇಟ್ ಬೈ ಬಿಗಿನಿಂಗ್ ವಿತ್ ಅಂತ ಇದೆ. ಈಗ ಒಂದು ಹಿಂದುಳಿದಿರುವಂತಹ ಒಂದು ಮಕ್ಕಳು ಯಾವುದೇ ಒಂದು ವಿಷಯವನ್ನು ಗ್ರಾಸ್ಪ್ ಮಾಡ್ಕೊಳ್ಳೋಕ್ಕಾಗಲಿ ಅಥವಾ ಅಲ್ಲಿರುವಂತಹ ಒಂದು ವಿಷಯವನ್ನು ತಿಳ್ಕೊಳ್ಳೋಕ್ಕಾಗಲಿ ಹಿಂದುಳಿದಿರ್ತಾರೆ. ಅಂತಹ ಮಕ್ಕಳಿಗೆ ನಾವು ಯಾವ ರೀತಿಯ ಒಂದು ಪರಿಹಾರ ಬೋಧನೆಯನ್ನು ಮಾಡಬೇಕು ಅಂತ ಕೇಳಿರೋದು. ಸೆಟ್ಟಿಂಗ್ ಡ್ರಿಲ್ಸ್ ಫಾರ್ ಪ್ರಾಕ್ಟೀಸ್, ಪೇರಿಂಗ್ ದೆಮ್ ವಿತ್ ಕ್ಲೆವರ್ ಸ್ಟೂಡೆಂಟ್ಸ್, ಐಡೆಂಟಿಫೈಯಿಂಗ್ ದ ಏರಿಯಾಸ್ ಆಫ್ ಡಿಫಿಕಲ್ಟಿ, ಪ್ರಿಪೇರಿಂಗ್ ಎ ಸಮರಿ ಆಫ್ ದ ಕಂಟೆಂಟ್ ಅಂತ ಇದೆ. ಈಗ ನಾವು ಹಿಂದುಳಿದಿರುವಂತಹ ಮಕ್ಕಳಿಗೆ ನಾವು ಡ್ರಿಲ್ಸ್ ಮತ್ತು ಪ್ರಾಕ್ಟೀಸ್ನ ಮಾಡೋದ್ರ ಮೂಲಕ ಅವರಲ್ಲಿರುವಂತಹ ನ್ಯೂನತೆಯನ್ನು ಹೋಗಲಾಡಿಸ್ಬೋದು ಅಂತ ಇದೆ. 2ನೇದು ಪೇರಿಂಗ್ ದೆಮ್ ವಿತ್ ಕ್ಲೆವರ್ ಸ್ಟೂಡೆಂಟ್ಸು, ಐಡೆಂಟಿಫೈಯಿಂಗ್ ದ ಏರಿಯಾಸ್ ಆಫ್ ಡಿಫಿಕಲ್ಟಿ ಆ್ಯಂಡ್ ಪ್ರಿಪೇರಿಂಗ್. ಇದರಲ್ಲಿ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಯಾಕಂದರೆ ನಾವು ಅವರು ಯಾವ ಒಂದು ಏರಿಯಾದಲ್ಲಿ ನ್ಯೂನತೆಯನ್ನು ಹೊಂದಿದ್ದಾರೆ ಅನ್ನೋದನ್ನ ಫಸ್ಟು ನಾವು ಐಡೆಂಟಿಫೈ ಮಾಡಬೇಕು. ಇನ್ನು ಉಳಿದಿದ್ದೆಲ್ಲ ಪ್ರಾಕ್ಟೀಸ್ ಆಗಲಿ, ಡ್ರಿಲ್ ಆಗಲಿ ಅಥವಾ ಕ್ಲೆವರ್ ಸ್ಟೂಡೆಂಟ್ನ ಜೊತೆಗೆ ಕೂರಿಸೋದಾಗಲಿ ಇದೆಲ್ಲವೂ ಕೂಡ ಸೆಕೆಂಡ್ರಿ. ನಾವು ಬಿಗಿನಿಂಗಲ್ಲಿ ಏನು ಮಾಡಬೇಕು ಅಂತ ಕೇಳಿರೋದ್ರಿಂದ ನೋಡಿ, ಇಲ್ಲಿ ಪ್ರಶ್ನೆಯಲ್ಲಿ ಬಿಗಿನಿಂಗ್ ಅಂತಲೇ ನಮಗೆ ಸ್ಪೆಸಿಫಿಕ್ ಆಗಿ ಕೇಳಿರೋದ್ರಿಂದ ನಾವೇನು ಮಾಡಬೇಕು, ಅವರ ಯಾವ ಒಂದು ಏರಿಯಾದಲ್ಲಿ ಅಥವಾ ಯಾವ ಒಂದು ವಿಷಯದಲ್ಲಿ ಡಿಫಿಕಲ್ಟಿಯನ್ನು ಫೇಸ್ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಮೊದಲು ನೋಡಬೇಕಾಗತ್ತೆ. ಸೊ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. 13ನೇ ಪ್ರಶ್ನೆ, ವೆನ್ ಯಂಗ್ ಲರ್ನರ್ಸ್ ಆರ್ ಟಾಟ್ ಟು ಇಂಪ್ರೂವ್ ದೇರ್ ಸ್ಪೆಲ್ಲಿಂಗ್ ಆ್ಯಂಡ್ ಪಂಕ್ಚುಯೇಷನ್ ದೇ ವಿಲ್ ಅಂತ ಇದೆ. ಇಲ್ಲಿ ಬರವಣಿಗೆಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ. ಅದರಲ್ಲೂ ಯಂಗ್ ಲರ್ನರ್ಸಲ್ಲಿ ನಾವು ಸ್ಪೆಲ್ಲಿಂಗ್ ಮತ್ತು ಪಂಕ್ಚುಯೇಷನ್ಗಳನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂದರೆ ಯಾವುದಕ್ಕೆ ಹೆಚ್ಚಿನ ಆದ್ಯತೆ
ಕೊಡಬೇಕು ಅಂತ ಕೇಳಿರೋದು. ಎನ್ಹ್ಯಾನ್ಸ್ ದರ್ ಫ್ಲೂಯೆನ್ಸಿ, ನರ್ಚರ್ ದರ್ ಕ್ರಿಯೇಟಿವಿಟಿ, ಶಾರ್ಪನ್ ದರ್ ಲಿಸ್ನಿಂಗ್ ಸ್ಕಿಲ್ಸ್, ಇಂಪ್ರೂವ್ ದರ್ ಅಕ್ಯುರೆಸಿ ಅಂತ ಇದೆ. ನಮಗೆ ಇಲ್ಲಿ ಬರವಣಿಗೆಯ ಮೇಲೆ ಒಂದು ಪ್ರಶ್ನೆ ಬಂದಿರೋದ್ರಿಂದ ನಮ್ಮ ಉತ್ತರ ಏನಾಗಬೇಕು, ಇಂಪ್ರೂವ್ ದರ್ ಅಕ್ಯುರೆಸಿ. ಅಂದರೆ ನಾವು ಅದನ್ನ ಒಂದು ಮಕ್ಕಳಿಗೆ ನಿಖರವಾಗಿ ಸ್ಪೆಲ್ಲಿಂಗ್ ಮತ್ತು ಪಂಕ್ಚುಯೇಷನ್ಗಳನ್ನು ಕಲಿಸ್ಬೇಕಾಗತ್ತೆ. ಇದು ಬರವಣಿಗೆಗೆ ಸಂಬಂಧಪಟ್ಟಿದ್ದು, ಹಾಗಾಗಿ ಅಕ್ಯುರೆಸಿ ಅನ್ನೋದನ್ನು ಆಯ್ಕೆ ಮಾಡಬೇಕು. ಒಂದು ವೇಳೆ ನಮಗೆ ಪ್ರಶ್ನೆ ಬದಲಾಗಿ ಇಲ್ಲಿ ಸ್ಪೆಲ್ಲಿಂಗು ಮತ್ತು ಪಂಕ್ಚುಯೇಷನ್ ಬದಲಿಗೆ ಸ್ಪೀಚ್ ಮತ್ತು ಪ್ರೊನೌನ್ಸಿಯೇಷನ್ ಅಂತ ಇದ್ದರೆ ನಮ್ಮ ಉತ್ತರ ಏನಾಗ್ತಿತ್ತು ಗೊತ್ತಾ, ಎನ್ಹ್ಯಾನ್ಸ್ ದರ್ ಫ್ಲೂಯೆನ್ಸಿ ಅಂತ ಆಗ್ತಿತ್ತು. ಯಾಕಂದರೆ ಇಲ್ಲಿ ಫ್ಲೂಯೆನ್ಸಿ ಅಂದರೆ ನಿರರ್ಗಳತೆ ಮತ್ತು ಅಕ್ಯುರೇಸಿ ಅಂದರೆ ನಿಖರತೆ. ಬರವಣಿಗೆಯಲ್ಲಿ ನಿಖರತೆ ಇರಬೇಕು, ಓದೋದ್ರಲ್ಲಿ ನಿರರ್ಗಳತೆ ಇರಬೇಕು. ಸೊ ಇಷ್ಟು ಒಂದು ಸೂಕ್ಷ್ಮವಾಗಿ ನಾವು ಉತ್ತರವನ್ನು ಆಯ್ಕೆ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಮಗೆ ಬರವಣಿಗೆ ಮೇಲೆ ಇರೋದ್ರಿಂದ ಆಪ್ಷನ್ 4 ಇಂಪ್ರೂವ್ ದರ್ ಅಕ್ಯುರೆಸಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು, ಕರೆಕ್ಟ್ ಸ್ಪೀಚ್ ಹ್ಯಾಬಿಟ್ಸ್ ಕ್ಯಾನ್ ಬಿ ಡೆವಲಪ್ಡ್ ಮೋಸ್ಟ್ ಎಫೆಕ್ಟಿವ್ಲಿ ಥ್ರೂ ಅಂತ ಇದೆ. ಈಗ ನೋಡಿ, ಇಲ್ಲಿ ನಮಗೆ ಒಂದು ಮಾತುಗಾರಿಕೆಯ ಮೇಲೆ ಪ್ರಶ್ನೆ ಬಂತು. ಸ್ಪೀಚ್ ಹ್ಯಾಬಿಟ್ಸ್ನ ನಾವು ಇಂಪ್ರೂವ್ಮೆಂಟ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ. ಆಯ್ಕೆಗಳು ಪ್ರೊನೌನ್ಸಿಯೇಷನ್ ಪ್ರಾಕ್ಟೀಸು, ವೊಕ್ಯಾಬ್ಯುಲರಿ ಪ್ರಾಕ್ಟೀಸು, ಕ್ವಿಝಸ್ಸು ಮತ್ತು ಡಿಕ್ಟೇಷನ್ಸ್ ಅಂತ ಇದೆ. ಸರಿಯಾದ ಉತ್ತರ ಏನಾಗಬೇಕು, ಪ್ರೊನೌನ್ಸಿಯೇಷನ್ ಪ್ರಾಕ್ಟೀಸನ್ನು ನಾವು ಮಾಡಿಸೋದ್ರಿಂದ ಮಕ್ಕಳಲ್ಲಿ ಸ್ಪೀಚ್ ಹ್ಯಾಬಿಟ್ಸು ಡೆವಲಪ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ 1 ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್, ದ ಸ್ಟಡಿ ಆಫ್ ಮೀನಿಂಗ್ ಇನ್ ಎ ಲ್ಯಾಂಗ್ವೇಜ್ ಈಸ್ ನೋನ್ ಆ್ಯಸ್. ನಾನು ನಿಮಗೆ ಮೊದಲನೇ ಪ್ರಶ್ನೆಯಲ್ಲೇ ಹೇಳಿದ್ದೆ, ಒಂದು ಪದದ ಅರ್ಥದ ಕುರಿತಾಗಿ ನಾವು ಅಧ್ಯಯನ ಮಾಡಿದರೆ ಅದನ್ನು ಸೆಮ್ಯಾಂಟಿಕ್ಸ್ ಅಂತ ಹೇಳ್ತೀವಿ. ಈಗ ಮಾರ್ಫಾಲಜಿ ಅಂದರೆ ಒಂದು ಅರ್ಥಪೂರ್ಣವಾದ ಪದದ ಕುರಿತಾಗಿ ಅಧ್ಯಯನ ಮಾಡೋದು, ಮತ್ತು ಸಿಂಟೆಕ್ಸ್ ಅಂದರೆ ಒಂದು ಸೆಂಟೆನ್ಸ್ ಯಾವ ರೀತಿ ಸ್ಟ್ರಕ್ಚರ್ ಆಗುತ್ತೆ, ಒಂದು ವಾಕ್ಯ ಯಾವ ರೀತಿ ರಚನೆ ಆಗುತ್ತೆ ಅನ್ನೋದನ್ನು ಕುರಿತಾಗಿ ಅಧ್ಯಯನ ಮಾಡೋದು. ಲಿಂಗ್ವಿಸ್ಟಿಕ್ ಅಂದರೆ ಒಂದು ಭಾಷೆಯ ಎಲ್ಲ ಆಯಾಮಗಳನ್ನು ಒಟ್ಟಾರೆಯಾಗಿ ಅಧ್ಯಯನ ಮಾಡೋದನ್ನು ಭಾಷಾ ವಿಜ್ಞಾನ ಅಥವಾ ಲಿಂಗ್ವಿಸ್ಟಿಕ್ಸ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಈ ಒಂದು ಸೆಷನ್ನಲ್ಲಿ ಬರುವಂತಹ ಪ್ರಮುಖವಾದ ಪ್ರಶ್ನೆಗಳು. ಈ ರೀತಿಯ ಪ್ರಶ್ನೆಗಳನ್ನು ನಮಗೆ TET ಪರೀಕ್ಷೆಯಲ್ಲಿ ಕೇಳ್ತಾರೆ. ಮತ್ತು ನಮಗೆ ಹೆಚ್ಚಿನ ಆದ್ಯತೆ ಇರೋದು ಇಂಗ್ಲೀಷ್ ಪೆಡಾಗಜಿಯಲ್ಲಿ ಲ್ಯಾಂಗ್ವೇಜ್ ಸ್ಕಿಲ್ನ ಮೇಲೆ 2 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಅನಂತರ ಒಂದು ಬೋಧನಾ ವಿಧಾನಗಳ ಮೇಲೆ 2 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಜೊತೆಗೆ ವ್ಯಾಕರಣ ಬೋಧನೆಯ ಮೇಲೆ ಕೇಳ್ತಾರೆ, ಗದ್ಯ ಬೋಧನೆ ಪದ್ಯ ಬೋಧನೆಯ ಮೇಲೆ ಕೇಳ್ತಾರೆ, ಮತ್ತು ಈ ಮೌಲ್ಯಮಾಪನದ ಮೇಲೆ ಅಸೆಸ್ಮೆಂಟ್ ಮತ್ತು ಎವಲ್ಯೂಷನ್ ಮೇಲೆ ಪ್ರಶ್ನೆ ಬರುತ್ತೆ, ಬೋಧನೋಪಕರಣಗಳ ಮೇಲೆ ಪ್ರಶ್ನೆ ಬರುತ್ತೆ. ಈ ರೀತಿ ನಮಗೆ ಎಲ್ಲ ಕಂಬೈನ್ ಮಾಡಿಕೊಂಡು 15 ಮಾರ್ಕ್ಸ್ನ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೊ ಇವೆಲ್ಲವನ್ನು ನಾವು ಕವರ್ ಮಾಡಿಕೊಂಡು ಅಭ್ಯಾಸವನ್ನು ಮಾಡಿದರೆ ಇಂಗ್ಲೀಷ್ ಪೆಡಾಗಜಿಯಲ್ಲಿ 15ಕ್ಕೆ ಏನಿಲ್ಲ ಅಂದ್ರೂ 13 ಮಾರ್ಕ್ಸನ್ನು ನೀವು ತೊಗೊಳ್ಬೋದು. ನೀವು ಅನುಕ್ರಮವಾಗಿ ನಾವು ಯಾವುದನ್ನು ಓದಬೇಕು ಅಂತ ನೋಡಿಕೊಂಡು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತಾ ಓದಿ, ಹೀಗೆ ಓದಿದರೆ ನಿಮ್ಮ ಅಂಕಗಳು ಕೂಡ ಹೆಚ್ಚಾಗುತ್ತೆ. ಇವತ್ತಿನ ಈ ಒಂದು ಸೆಷನ್ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ನ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪ್ನೊಂದಿಗೆ ಈ ಒಂದು ಸೆಷನನ್ನು ಶೇರ್ ಮಾಡ್ಕೊಳ್ಳಿ. ಎಲ್ರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.